ಹಿರೇಕೆರೂರು ನಗರದ ಕಬರಸ್ಥಾನದಲ್ಲಿ ಹೈಮಾಸ್ಟ್ ಲೈಟ್ ಉದ್ಘಾಟನೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿರುವುದು ಆಪ್ಕಿ ಆವಾಜ್ ನ್ಯೂಸ್. ಹಿರೇಕೆರೂರು ನಗರದ ಕಬರಸ್ಥಾನದಲ್ಲಿ ನೂತನವಾಗಿ ಅಳವಡಿಸಲಾದ ಹೈಮಾಸ್ಟ್ ಲೈಟ್ ಅನ್ನು ಶಾಸಕ ಯುಬಿ ಬಣಕಾರ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಯುಬಿ ಬಣಕಾರ್ ಅವರು ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರ ಹಲವು ಅನುದಾನಗಳನ್ನು ಬಿಡುಗಡೆ ಮಾಡಿದೆ ಎಂದು ಹೇಳಿದರು. ಅದೇ ರೀತಿ ಕಬರಸ್ಥಾನದ ಅಭಿವೃದ್ಧಿ ಹಾಗೂ ಕಬರಸ್ಥಾನಕ್ಕೆ ರಸ್ತೆ ನಿರ್ಮಾಣಕ್ಕಾಗಿ ಅನುದಾನ ಮಂಜೂರು ಮಾಡಿಸುವ ಭರವಸೆಯನ್ನು ಶಾಸಕರು ನೀಡಿದರು. ಕಾರ್ಯಕ್ರಮದಲ್ಲಿ ಅಂಜುಮಾನ್ ಅಧ್ಯಕ್ಷ ಅಲ್ತಾಫ್ ಖಾನ್ ಪಠಾಣ್, ಮಾಜಿ ಅಧ್ಯಕ್ಷ ಅಬ್ದುಲ್ ಖಾದರ್ ಲೋಹಾರ್, ಪಟ್ಟಣ ಪಂಚಾಯತ್ ಮಾಜಿ ಸದಸ್ಯ ಸನಾವುಲ್ಲಾ ಮಖಾಂದಾರ್, ಕಂಠಾದರಂಗಡಿ ಮಾಜಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರು, ರಾಜು ಕರಡಿ ಮಾಜಿ ಉಪಾಧ್ಯಕ್ಷರು, ಅಂಜುಮಾನ್ ಇಸ್ಲಾಂ ಸಮಿತಿಯ ಸದಸ್ಯರು ಹಾಗೂ ವಿವಿಧ ಮುಖಂಡರು ಉಪಸ್ಥಿತರಿದ್ದರು. ಹಿರೇಕೆರೂರು ಇಂದ ರಶೀದ್ ಅಕ್ಕಿಯವರ ವರದಿ. ಸಾವಿರದ 23ರ ಚುನಾವಣೆಯಲ್ಲಿ ಹಿರೇಕೆರೂರು ಕ್ಷೇತ್ರದ ಮತದಾರರು ಈ ಕ್ಷೇತ್ರಕ್ಕೆ ನನ್ನನ್ನು ಶಾಸಕನಾಗಿ ಮತ್ತು ರಾಜ್ಯದಲ್ಲಿ ಸಿದ್ದರಾಮಯ್ಯರ ನೇತೃತ್ವದ ಸರ್ಕಾರ ಬರಲಿಕ್ಕೆ ಕಾರಣೀಭೂತರಾಗಿದ್ದಾರೆ. 40 ವರ್ಷಗಳ ಇತಿಹಾಸದಲ್ಲಿ ಮೊದಲ ಬಾರಿಗೆ ಒಬ್ಬ ಶಾಸಕ ಮತ್ತು ಒಂದು ಸರ್ಕಾರ ಒಂದೇ ಪಕ್ಷದ್ದು ಬರಲಿಕ್ಕೆ ಇವತ್ತು ಅನುಕೂಲ ಆಗಿದೆ. ಈ ಒಂದು ಸಂದರ್ಭದಲ್ಲಿ ಬಹುಶಃ ನಾನು ಹಿಂದೆ 2 ಬಾರಿ ವಿರೋಧ ಪಕ್ಷದ ಶಾಸಕನಾಗಿದ್ದೆ. ಆಡಳಿತ ಪಕ್ಷದ ಶಾಸಕನಾದ ಎಷ್ಟು ಅನುದಾನ ತರಲಿಕ್ಕೆ ಸಾಧ್ಯ ಎಂಬುದು ನನಗೆ ಕಳೆದ 3 ವರ್ಷಗಳಿಂದ ಇವತ್ತು ಅನುಭವ ಆಗಿದೆ. ಗ್ಯಾರಂಟಿ ಯೋಜನೆಗಳ ಅನುದಾನದ ಜೊತೆಗೆ 53,000 ಕೋಟಿ ರೂಪಾಯಿಗಳನ್ನು ಪ್ರತಿ ವರ್ಷ ಕೊಡಲಿಕ್ಕೆ ಇವತ್ತು ಸರ್ಕಾರಕ್ಕೆ ಸಾಧ್ಯವಾದರೂ ಸಹ ಇವತ್ತು ಪ್ರತಿ ವರ್ಷ ಮೊದಲ ವರ್ಷ 25 ಕೋಟಿ, ನಂತರ 50 ಕೋಟಿ, ಮತ್ತು ಈ ವರ್ಷ 25 ಕೋಟಿ ರೂಪಾಯಿ ಅನುದಾನ ಮತ್ತೆ ಕೊಡುವುದಾಗಿ ಇವತ್ತು ಹಿಂದೆ ಸಿದ್ದರಾಮಯ್ಯರು ಹೇಳಿದರು. ಈಗ ಅದನ್ನು ಡಿ ಕೆ ಶಿವಕುಮಾರ್ ಅವರು ಇವತ್ತು ಮುಂದುವರಿಸಿದ್ದಾರೆ. ಬಹುಶಃ ಹಿರೇಕೆರೂರು ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಮತದಾರರು ನನಗೆ ಅತ್ಯಂತ ಹೆಚ್ಚಿನ ಬೆಂಬಲವನ್ನು ಚುನಾವಣೆಗಿಂತ ಮುಂಚಿನಲ್ಲೂ ಸಹ ನಾನು ಕಾಂಗ್ರೆಸ್ ಬರಲಿಕ್ಕೆ ಭಾಳಷ್ಟು ಅವರು ಹೋರಾಟವನ್ನು ಮಾಡಿದರು ಮತ್ತು ನನಗೆ ಒತ್ತಡವನ್ನು ತಂದರು ಮತ್ತು ಬೆಂಬಲವನ್ನು ಕೊಟ್ಟರು. ಬಹುಶಃ ನನಗೆ ಅವರ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಿರೇಕೆರೂರು ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಇತಿಹಾಸದಲ್ಲಿ ಸುಮಾರು 14 ಕೋಟಿ ರೂಪಾಯಿಗಳನ್ನು ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಅನುಕೂಲ ಮಾಡಲಿಕ್ಕೆ ಇವತ್ತು ಸಾಧ್ಯ ಆಗಿದೆ. ಸುಮಾರು 35ಕ್ಕಿಂತ ಹೆಚ್ಚಿನ ಗ್ರಾಮಗಳಲ್ಲಿ ಇವತ್ತು ಅಲ್ಪಸಂಖ್ಯಾತರು ಹೆಚ್ಚಿಗೆ ವಾಸಿಸ್ತಾರೆ. ಬಹುಶಃ ಆ ಒಂದು ಸಂದರ್ಭದಲ್ಲಿ ಈಗಾಗಲೇ 27 ಗ್ರಾಮಗಳಿಗೆ ಅನುಕೂಲ ಮಾಡಿಕೊಡುವಂಥ ಅವಕಾಶ ನನಗೆ ಸಿಕ್ಕಿದೆ. ಈ ವರ್ಷ ಮತ್ತೆ 25 ಕೋಟಿ ರೂಪಾಯಿ ಬಂದಂಥ ಸಂದರ್ಭದಲ್ಲಿ ಉಳಿದ 10 ಗ್ರಾಮಗಳಿಗೂ ಸಹ ಅನುದಾನವನ್ನು ಕೊಡೋದ್ರ ಮೂಲಕ ಮತ್ತು ಸ್ಮಶಾನದಲ್ಲಿ ಇವತ್ತು ಹಿರೇಕೆರೂರಲ್ಲಿ ಕಚೇರಿಯಲ್ಲೂ ಸಹ ಒಂದು ಸ್ಮಶಾನಕ್ಕೆ ಇವತ್ತು ಬೇಡಿಕೆ ಕೊಟ್ಟಿದ್ದರು. ಇವತ್ತು ಕೇವಲ ಹೈಮಾಸ್ಕನ್ನು ಇವತ್ತು ಮತ್ತೆ ಅಲ್ಪಸಂಖ್ಯಾತ ಕಾಲೋನಿಯಲ್ಲಿ ಕೊಡಲಿಕ್ಕೆ ಈಗಾಗಲೇ ಸರ್ಕಾರ ನಿರ್ಧರಿಸಿ ಹಣವನ್ನು ಇವತ್ತು ಬಿಡುಗಡೆ ಮಾಡಿದೆ. ಅದು ಬಂದ ಮೇಲೂ ಸಹ ಯಾವ್ಯಾವ ಗ್ರಾಮದಲ್ಲಿ ಅದು ಅವಶ್ಯಕತೆ ಇದೆ ಅದನ್ನು ಕೊಡುವಂಥ ಕೆಲಸವನ್ನು ಇವತ್ತು ಮಾಡಿ ಬಹುಶಃ ಬರುವಂಥ ದಿನಗಳಲ್ಲಿ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಇನ್ನೂ ಹೆಚ್ಚಿನ ಅನುದಾನ ತಂದು ಕೊಡುವಂಥ ಕೆಲಸವನ್ನು ಮಾಡ್ತೇನೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇನೆ. ರೋಡ್ ಸಲುವಾಗಿ ಸಮಸ್ಯೆ ಈಗಾಗಲೇ ಹಿರೇಕೆರೂರು ನಗರದಲ್ಲಿ ಹಸಿಮೆ ಬಜೆಟಿಗೂ ಅಲ್ಲಿ ಮಸೀದಿಗೂ ಸಹ ಈಗಾಗಲೇ ಅನುದಾನವನ್ನು ಕೊಟ್ಟಿದ್ದೀನಿ. ಮತ್ತು ಅಲ್ಲಿ ದಾರಿ ಮಾಡಿದ್ನಲ್ವ ಎಲ್ಲಿ ಸಹ ಹೋಗಕ್ಕೆ ಸಹ ಅಲ್ಲಿ ಗಟಾರ ಮತ್ತು ರಸ್ತೆಯನ್ನು ಮಾಡಿಸ್ಕೊಟ್ಟೀನಿ. ಈ ವರ್ಷ ಮತ್ತೆ ಈಗ ಅನುದಾನವನ್ನು ಬಹುಶಃ 2-3 ತಿಂಗಳ ಹಿಂದೆ ಬಿಡುಗಡೆ ಆಗಬೇಕಾಯಿತು. ಸಿದ್ದರಾಮಯ್ಯನವರ ಅಧಿಕಾರ ಬದಲಾವಣೆ ಆಗಿದ್ದರಿಂದ ಬದಲಾವಣೆ ಅದು ದೊಡ್ಡ ಆಗಲಿಲ್ಲ. ಅಲ್ಪಸಂಖ್ಯಾತರು ಮಂತ್ರಿನೂ ಯಾರೂ ಇದ್ದಿಲ್ಲ. ಇದು ಕಳೆದ 3 ದಿವಸಗಳಿಂದ ನಾವು ಅಲ್ಪಸಂಖ್ಯಾತರ ಮಂತ್ರಿನೂ ಕಂಡಿದ್ವಿ. ಅಭಿವೃದ್ಧಿ ಅಲ್ಪಸಂಖ್ಯಾತ ಕಾಲೋನಿಗಳ ಅಭಿವೃದ್ಧಿಗೆ ಅನುದಾನವನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿ ಇದನ್ನು ಸೇರಿಸ್ಕೊಡ್ತೇವೆ. ಕಬರಸ್ಥಾನ ರೋಡ್ಗೆ ಇದನ್ನು ಅಂದರೆ ಕಬರಸ್ಥಾನ. ಓಕೆ ಸರ್.